ಇವತ್ತು ಪ್ರವಾಸಿ ಮಂದಿರದಲ್ಲಿ ನಾವೆಲ್ಲರೂ ಇಲ್ಲಿ ಸಭೆ ಸೇರಿದ್ದೀವೋ, ಈ ಉದ್ದೇಶ ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ನಾವು ಇಲ್ಲಿ ಒಂದಾಗಿದ್ದೀವಿ ಅಂತ ಇಲ್ಲಿರುವ ಎಲ್ಲ ನಮ್ಮ ಸ್ನೇಹಿತರಿಗೂ ಗೊತ್ತು. ಏನು ನನ್ನ ಮಾಧ್ಯಮ ಮಿತ್ರರ ಮುಖಾಂತರ ಮತ್ತು ಊರಿನ ಗ್ರಾಮಸ್ಥರ ಸಹಕಾರದಿಂದ ಏನು ಗಡಿನಾಡಿಗೆ ಗುರುತಿಸಿರುವ ಒಂದು ಕಲ್ಲನ್ನು ಎತ್ತಿ, ಆ ಕಲ್ಲನ್ನು ತಂದು ಕರ್ನಾಟಕದಲ್ಲೇ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಒಳಭಾಗದಲ್ಲಿ ಏನು ಅದನ್ನು ನಾಟಿ ಮಾಡಿದ್ದಾರೋ, ಅದ್ರ ಮಾಡಿದ್ದ ವಿರುದ್ಧವಾಗಿ ನಾವು ಎಲ್ಲ ಕನ್ನಡ ಪರ ಸಂಘಟನೆಯವರು ಯಾವ ಉದ್ದೇಶಕ್ಕಾಗಿ ಇವರು ಈ ಕಲ್ಲನ್ನು ಅಲ್ಲಿಂದ ತಂದು ಇಲ್ಲಿ ನಾಟಿ ಮಾಡಿದ್ದಾರೋ ಏನೋ ನಮ್ಗೆ ಗೊತ್ತಾಗಿಲ್ಲ. ಅದು ಯಾರು ಮಾಡಿದ್ದಾರೋ ಅದು ನಮಗೂ ಸಹ ಗೊತ್ತಾಗಿಲ್ಲ. ಆ ಮಾಡಿರುವವರ ವಿರುದ್ಧವಾಗಿ ಏನು ಮಾಡಿದ್ದಾರೋ ತಮ್ಮ ಲಾಭಕ್ಕಾಗಿ ತಮ್ಮ ನಾಡಿನ ಭೂಪ್ರದೇಶವನ್ನು ಬಿಟ್ಟುಕೊಡೋಕ್ಕೆ ಸಿದ್ಧವಾಗಿದ್ದಾರಂದ್ರೆ ಅದಕ್ಕನ್ನ ಏಹೆ ಕೂರ್ತೆ ಮತ್ತೊಂದಿಲ್ಲ ಅಂತ ಹೇಳ್ತಾ, ಆ ಮಾಡೋ ಕೆಲಸಕ್ಕನ್ನ ತನ್ನ ಹಾಲು ಕುಡಿದ ತಾಯಿಗೆ ದ್ರೋಹ ಮಾಡಿದ ರೀತಿಯಲ್ಲಿ ನಮ್ಮ ಭೂಪ್ರದೇಶವನ್ನು ಬಿಟ್ಟು ಕೊಡಕ್ಕೆ ಸಿದ್ಧವಾಗಿದ್ದಾರಲ್ಲ, ಅವರಿಗೆ ನಾಚಿಕೆಯಾಗಬೇಕಂತ ಹೇಳ್ತಾ, ನಾವೆಲ್ಲ ಕನ್ನಡ ಪರ ಸಂಘಟನೆಯವರು ಮುಂದಿನ ದಿನಗಳಲ್ಲಿ ನಾವೇನಿದ್ದೀವಿ ಎಲ್ಲಾ ಸಂಘಟನೆಗಳು ರೈತ ಪರ, ಕನ್ನಡ ಪರ, ದಲಿತ ಪರ, ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಾಂತರ ಮುಂದಿನ ದಿನಗಳಲ್ಲಿ ಅಂದರೆ ಸೋಮವಾರವನ್ನು ಹೋರಾಟ ಮಾಡಲು ನಾವು ನಿಗದಿಪಡಿಸಿಕೊಂಡಿರುತ್ತೇವೆ. ಅದೇ ರೀತಿಯಲ್ಲಿ ಆ ಕಲ್ಲನ್ನು ನಾಡಿದ ಇದಾಗಲಿ ನಾವು ಇನ್ನ ಪೊಲೀಸ್ ಇಲಾಖೆಗೆ ನಾವು ಒಂದು ಮನವಿ ಪತ್ರವನ್ನು ಕೊಡುತ್ತೇವೆ. ಆ ಮನವಿ ಮುಖಾಂತರ ಪೊಲೀಸ್ ಇಲಾಖೆ ನಮ್ಮನ್ನ ಭದ್ರತೆ ಒದಗಿಸಬೇಕು. ತಾಲೂಕು ಆಡಳಿತಕ್ಕೆ ನಾವು ಯಾವುದೇ ಒಂದು ಮಾಹಿತಿಯನ್ನು ಕೊಡುವುದಿಲ್ಲ. ಆ ಮಾಹಿತಿ ತಾಲೂಕು ಅಧಿಕಾರಿಗಳು ದಂಡಾಧಿಕಾರಿಗಳು ಏನಿದಾರೋ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ನಮ್ಮ ಸಮಸ್ಯೆಯನ್ನು ಅವರು ಆಲಿಸಿ ಇದಕ್ಕೆ ಪರಿಹಾರ ಕಾಣಬೇಕು. ಮುಂದೆ ಅದು ಏನಿತ್ತೋ ಕಲ್ಲು ಅದು ಅವರೇ ತಪ್ಪು ಮಾಡಿದ ವ್ಯಕ್ತಿಗಳು ಅವ್ರ ಕೈಯಿಂದಾನೇ ಆ ಸ್ಥಳಾಂತರ ಮಾಡಬೇಕು. ನಮ್ಮ ನಾಡಧ್ವಜವನ್ನು ಅಲ್ಲಿ ನಾವು ನಾಟಿ ಅಲ್ಲಿ ಏನು ನಾಡಧ್ವಜವನ್ನು ನಾಟಿ ಅಲ್ಲಿ ಪುಷ್ಪಾರ್ಚನೆ ಮಾಡಿ ನಾಡಧ್ವಜವನ್ನು ಹಾರಿಸುತ್ತೇವೆ ಅಂತ ಹೇಳುತ್ತಾ ನಾನು ಈ ಸುದ್ದಿಯನ್ನು ಎಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ಜನರಿಗೆ ತಲುಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ಏನು ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಹೋಬಳಿಯ ಮರ್ಸನಪಲ್ಲಿ ಹಾಗೂ ಈ ದಿನ ಆಂಧ್ರ ಗಡಿ ಹಾಗೂ ಶ್ರೀನಿವಾಸಪುರ ತಾಲೂಕಿನ ಗಡಿ ಭಾಗದಲ್ಲಿ ಮರ್ಸನಪಲ್ಲಿ ಗ್ರಾಮದ ವ್ಯಾಪ್ತಿಯಲ್ಲಿ ಏನು ಒಂದು ರಸ್ತೆ ಕಾಮಗಾರಿ ಮಾಡುವಂಥ ನೆನೆಗುದಿಗೆ ಬಿದ್ದಿರುವಂತಹ ಒಂದು ರಸ್ತೆ ಕಾಮಗಾರಿಯನ್ನ 3 ವರ್ಷದಿಂದ ಮಾಡದೆ ಒಂದು ಗ್ರಾಮಸ್ಥರ ಮನವಿ ಮೇರೆಗೆ ಒಂದು 3-4 ದಿನದಿಂದ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಈ ನಮ್ಮ ಆಂಧ್ರ ಹಾಗೂ ಕರ್ನಾಟಕ ಗಡಿ ಭಾಗದಲ್ಲಿರುವಂಥ ಗಡಿ ಕಲ್ಲನ್ನ ತೆಗೆದುಕೊಂಡು ಬಂದು ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಅಲ್ಲಿ ಈ ನಮ್ಮ ಕರ್ನಾಟಕದಲ್ಲಿ ನೆಟ್ಟಿರ್ತಕ್ಕಂಥ ಈ ಯಾರು ಈ ಗುತ್ತಿಗೆದಾರರು ಹಾಗೂ ಈ ಸಂಬಂಧಪಟ್ಟ PMGY ಇಂಜಿನಿಯರ್ ಆಗಿರ್ಬೋದು, ಯಾರು ಇದಕ್ಕೆ ಸಂಬಂಧಪಟ್ಟಿರ್ತಾರೋ ಅವರ ಕಾಂಟ್ರಾಕ್ಟ್ ಲೈಸೆನ್ಸ್ ಅನ್ನ, ಗುತ್ತಿಗೆದಾರರ ಲೈಸೆನ್ಸ್ ಅನ್ನ ಬ್ಲಾಕ್ ಲಿಸ್ಟ್ ಹಾಕ್ಬೇಕು, ಅದೇ ಕಪ್ಪು ಪಟ್ಟಿಯಲ್ಲಿ ಹಾಕ್ಬೇಕು. ಅದೇ ರೀತಿ ಆ ಇಂಜಿನಿಯರ್ ಯಾರು ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಶ್ರೀನಿವಾಸಪುರ ಕನ್ನಡ ಪರ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ರೈತ ಪರ ಸಂಘಟನೆಯವರೆಲ್ಲ ಸೇರಿ ಇವತ್ತೊಂದು ತೀರ್ಮಾನ ತೆಗೆದುಕೊಂತ ಇದ್ದೀವಿ. ಏನು ಇವಾಗ ರಾಜ್ಯದ ಹಲವಾರು ಗಡಿ ಭಾಗದಲ್ಲಿ ಖಾತೆ ಯಾವತ್ತೂ ತೆಗಿತಾ ಇರ್ತಾರೆ. ಆದ್ರೆ ನಮ್ಮ ಈ ಶ್ರೀನಿವಾಸಪುರ ಗಡಿ ಭಾಗ ಹಾಗೂ ಆಂಧ್ರ ಗಡಿ ಭಾಗ ಯಾವತ್ತು ಸೋದರತ್ವದಿಂದ ಸೌಜನ್ಯತೆಯಿಂದ ನಡ್ಕೊಂತ ಇದ್ದೀವಿ. ಆದ್ರೆ ಇವತ್ತು ನಮ್ಮ ಕರ್ನಾಟಕದ ಒಂದು ಕೆಲವು ರಾಜಕೀಯ ಈ ಪ್ರೇರಣೆಗೋ ಇಲ್ಲಾಂದ್ರೆ ಗುತ್ತಿಗೆದಾರರ ಲಾಭಕ್ಕೋಸ್ಕರ ಈ ರೀತಿ ಗಡಿ ಭಾಗವನ್ನು ತಂದು ಈ ತರ ತಂದಿಕ್ಕೋ ಕೆಲಸ ಮಾಡಿದ್ದಾರೆ. ಅವರ ವಿರುದ್ಧ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಇದರ ಬಗ್ಗೆ ಯಾವುದೇ ಆಗ್ಲಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ. 3 ದಿನದಿಂದ ಇವತ್ತು ಅವರು ಗ್ರಾಮಸ್ಥರೆಲ್ಲ ಹೋರಾಟ ಮಾಡಿದ್ದಾರೆ. ನ್ಯೂಸ್ ಆಗಿದೆ, ಮಾಧ್ಯಮಗಳೆಲ್ಲ ಬಂದಿದೆ, ಪತ್ರಿಕೆಯಲ್ಲೆಲ್ಲ ಬಂದಿದೆ. 3 ದಿನದಿಂದ ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಂಡಿಲ್ಲ. ಯಾರೇ ಹೋಗಿ ಸ್ಥಳ ಪರಿಶೀಲನೆ ಆಗ್ಲಿ ಇಲ್ಲಾಂದ್ರೆ ಅದ್ರ ಬಗ್ಗೆ ಯಾರನ್ನ ಗ್ರಾಮಸ್ಥರನ್ನು ವಿಚಾರಿಸೋದಾಗ್ಲಿ ಏನೂ ಮಾಡಿಲ್ಲ. ಈ ದಂಡಾಧಿಕಾರಿಗಳಿಗಂತೂ ಇವೆಲ್ಲ ಗೊತ್ತಾಗಲ್ಲದೆ ಅವ್ರಿಗೆ ಏನಿದ್ರು ಇಲ್ಲನ ಲಿಟಿಗೇಷನ್ಸ್ ಇದ್ರೆ ಅಲ್ಲಿ ಹೋಗಿ ಗಲಾಟೆ ಮಾಡೋದು ಅವು ಮಾತ್ರ ಗೊತ್ತಾಗುತ್ತೆ ಅವ್ರಿಗೆ. ದಯವಿಟ್ಟು ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದೀವಿ. ಹೋರಾಟಗಾರರು ಇದ್ರ ಬಗ್ಗೆ ಸೋಮವಾರ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ
ಸ್ಥಳೀಯ ಶಾಸಕರು ಕೂಡ ಕೈ ಜೋಡಿಸ್ಬೇಕು. ಜನಪ್ರತಿನಿಧಿಗಳು ಯಾರಿದ್ದಾರೋ ಅವರು ಗ್ರಾಮಸ್ಥರು, ರೈತರು, ಎಲ್ಲ ಕನ್ನಡ ಅಭಿಮಾನಿಗಳು, ಇದು ಗಡಿ ವಿಚಾರವಾಗಿದ್ದು ಇವಾಗ ಬೇರೆ ರಾಜ್ಯದವ್ರು ಮಾಡಿದ್ರೆ ಅದು ತಪ್ಪಾಗುತ್ತಾ ಇತ್ತು. ಇವಾಗ ನಮ್ಮ ರಾಜ್ಯದವರು ಮಾಡಿದರೆ ಇವ್ರಿಗೆ ಏನು ನೀವು ಕಾನೂನು ಕ್ರಮ ತೆಗೆದುಕೊಂತೀರಾ ಅನ್ನೋ ಒಂದು ಈ ರಾಜ್ಯ ಹೆದ್ದಾರಿಯನ್ನ ಒಂದು ಬಂದ್ ಮಾಡಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲರೂ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ಕೊಂತ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯದರ್ಶಿ ಪ್ರಭಾಕರ್ ಗೌಡ ಅಂತ ನಾನು. ಇವತ್ತು ಏನು ಪ್ರವಾಸಿ ಮಂದಿರದಲ್ಲಿ ಕನ್ನಡ ಪರ ಸಂಘಟನೆಗಳು ಏನು ವಿಚಾರನ ಇವತ್ತು ನಿಮ್ಮ ಮುಂದೆ ಮಾಧ್ಯಮದವ್ರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ, ಅದಕ್ಕೆ ನಮ್ಮ ಸಂಘಟನೆ ಬಲಿಷ್ಠವಾಗಿ ಹೋರಾಟಕ್ಕೆ ಸಿದ್ಧವಾಗಿದೆ. ಏನು ವಿಷಯ ಅಂತಂದ್ರೆ, ಇವತ್ತು ಮರಸನಪಲ್ಲಿ ಗ್ರಾಮ ನಮ್ಮ ಗಡಿ ಭಾಗ, ಕರ್ನಾಟಕದ ಗಡಿ ಭಾಗ ಏನಿದೆ, ಆ ಗಡಿ ಭಾಗನ ಏನು ಗುತ್ತಿಗೆದಾರನಾದಂತ ಲೋಕೋಪಯೋಗಿ ಇಲಾಖೆ ಗುತ್ತಿಗೆದಾರನು ರಸ್ತೆ ಉಳಿಸೋದಕ್ಕೋಸ್ಕರ, ಹಣ ಉಳಿಸೋದಕ್ಕೋಸ್ಕರ ಆ ಗಡಿ ಭಾಗದಲ್ಲಿರುವಂತ ಕಲ್ಲನ್ನ ತೆಗೆದು 1.5 ಕಿಲೋಮೀಟರ್ ಈ ಕಡೆ ಹಾಕಿರೋದು. ಈಗ ಏನಾಗಿದೆ ಅಂತಂದ್ರೆ, ಇದು ಸಂಬಂಧಪಟ್ಟ ಇಲಾಖೆ ಇಂಜಿನಿಯರ್ಗಳಾಗ್ಲಿ ಅಥವಾ ಈ ತಾಲೂಕು ಏನು ಜನಪ್ರತಿನಿಧಿಗಳಾಗ್ಲಿ ಗಮನ ಹರಿಸದೆ ಇವತ್ತು ಆ ಮರಸನಪಲ್ಲಿ ಗ್ರಾಮದ ಜನಗಳ ಹೋರಾಟ ಮೊನ್ನೆ ಎಲ್ಲ ಮಾಡಿ ಈ ಮಾಧ್ಯಮದಲ್ಲಿ ಬಂದಿದ್ರು ಸಹ ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ. ಆದ್ದರಿಂದ ಆ ರಸ್ತೆ ಯಾರಿಗೆ ಸಂಬಂಧಪಟ್ಟಿದೆ, ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಿದ್ಯಾ ಇಲ್ಲ ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಿದ್ಯಾ, ಅವರು ಸೂಕ್ತವಾದ ಕ್ರಮ ವಹಿಸಿ ಆ ಏನು ಗಡಿ ಭಾಗದಲ್ಲಿ ನಮ್ಮ ಕರ್ನಾಟಕದ ಕಲ್ಲಿತ್ತು ಆ ಗಡಿ ಭಾಗದಲ್ಲೇ ನೆಡಬೇಕು. ಅದನ್ನ ರಸ್ತೆ ಉಳಿಸ್ಕೊಳ್ಳೋದಕ್ಕೋಸ್ಕರ, ಆ ಗುತ್ತಿಗೆದಾರನ ಹಣ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಕ್ರಮ ವಹಿಸಿದರೆ ಇದು ಸಂಬಂಧಪಟ್ಟ ಇಲಾಖೆ ಇಂಜಿನಿಯರ್ಗಳು ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗಿತ್ತು. ಅವರು ಅದನ್ನ ಕೆಲಸ ಮಾಡಿಲ್ಲ. ಆದ್ರೆ ಆ ಸ್ಥಳಕ್ಕೆ ಹೋಗಿರೋದಿಲ್ಲ ಅವರು ಆ ಕೆಲಸ ಮಾಡ್ಬೇಕಾದ್ರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸೋಮವಾರ ಏನ್ ಇವತ್ತು ಹೇಳ್ತಾ ಇದ್ದಾರೆ ನಮ್ಮೆಲ್ಲಾ ಪ್ರಗತಿಪರ ಸಂಘಟನೆಗಳು ಹೋರಾಟಕ್ಕೆ, ಆ ಗ್ರಾಮಸ್ಥರು, ರೈತರು ಎಲ್ಲರೂ ಒಗ್ಗಟ್ಟಾಗಿ ಆ ಹೋರಾಟ ಮಾಡಿ ನಮ್ಮ ಗಡಿ ಭಾಗನ ಉಳಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಮತ್ತೆ ಅದೇ ರೀತಿ ಇವತ್ತು ನಮ್ಮ ಜನಪ್ರತಿನಿಧಿಗಳು ಏನಿದ್ದಾರೆ ಅವರು ಸಹ ಇದಕ್ಕೆ ಒತ್ತು ಕೊಟ್ಟು ಇದನ್ನ ಕ್ರಮ ವಹಿಸ್ಬೇಕು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಏನ್ ಆಂಧ್ರ ಪ್ರದೇಶ ಗಡಿ ಭಾಗ ಇತ್ತು ಅಲ್ಲಿಗೆ ಕಲ್ಲು ಹಾಕ್ಬೇಕು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪತ್ರಿಕಾ ಗೆಳೆಯರೆ, ಇವತ್ತಿನ ದಿನ ಏನು ಇವತ್ತು ಶ್ರೀನಿವಾಸಪುರ ತಾಲೂಕು, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಶ್ರೀನಿವಾಸಪುರ ತಾಲೂಕು ರಾಯಲಪಾಡು ಹೋಬಳಿ ವ್ಯಾಪ್ತಿಯ ಮರಸನಪಲ್ಲಿ ಗಡಿ ಭಾಗಕ್ಕೆ ಸಂಬಂಧಪಟ್ಟಂಥ ಒಂದು ರಸ್ತೆ ಕಾಮಗಾರಿ ವಿಚಾರದಲ್ಲಿ ಇವತ್ತು ಗಡಿ ಭಾಗದಲ್ಲಿರ್ತಕ್ಕಂಥ ಆಂಧ್ರದ ಗಡಿ ಕಲ್ಲನ್ನು ತೆಗೆದು ಕರ್ನಾಟಕ ಜಾಗಕ್ಕೆ ಬದಲಾಯಿಸಿರ್ತಕ್ಕಂಥ ವಿಚಾರವಾಗಿ ಇವತ್ತೆಲ್ಲ ಒಂದು ಜನಪರ ಸಂಘಟನೆ, ಕನ್ನಡ ಪರ ಬೇರೆ ಬೇರೆ ಸಂಘಟನೆಗಳು ಇವತ್ತು ಸೇರಿ ಒಂದು ಪೂರ್ವಭಾವಿ ಸಭೆ ನಾವು ಇಲ್ಲಿ ಮಾಡಿದ್ದೀವಿ. ವಿಚಾರ ಏನಂತ ಹೇಳಿದ್ರೆ, ಸೋಮವಾರ ಇದರ ಬಗ್ಗೆ ಖಂಡಿಸಿ ಒಂದು ಪ್ರತಿಭಟನೆ ನಡೆಸ್ತಕ್ಕಂಥದ್ದು. ಇದು ಇವತ್ತು ಮಾಡಿರ್ತಕ್ಕಂಥದ್ದು ಇದು ಒಂದು ತಾಯಿ ದ್ರೋಹ ಕೆಲಸ, ದೇಶದ್ರೋಹ ಕೆಲಸ ಅಂತ ಹೇಳ್ಬೋದು. ಇವತ್ತು ಏನೇ ಒಂದು ಸಮಸ್ಯೆ, ನಾಡಿನ ಜಲ ನೆಲ ಒಂದು ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಪತ್ರಕರ್ತರು ಆದಿಯಾಗಿ ಎಲ್ಲ ರೈತಪರರು ಮತ್ತೆ ಕನ್ನಡ ಪರ ಸಂಘಟನೆಗಳು ಸೇರಿ ಇದು ಮಾಡ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ. ಈ ಘಟನೆ ಇವತ್ತು ಮೂರು ದಿವಸಕ್ಕೆ ಕಳೀತಾ ಐತೆ. ನಾಳೆಗೆ 4 ಆಗ್ತದೆ. ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಇರೋದ್ರಿಂದ ಇವತ್ತು ನಾಳೆಗೆ ನಾವು ಏನು ಕಾರ್ಯಕ್ರಮ ಮಾಡಬಾರ್ದು ಅಂತ ತೀರ್ಮಾನ ಮಾಡಿಕೊಂಡು ಸೋಮವಾರಕ್ಕೆ ಅಲ್ಲಿ ಒಂದು ಈ ವಿಷಯದ ಬಗ್ಗೆ ಎಲ್ಲರೂ ಸೇರಿ ಸ್ಥಳೀಯ ಗ್ರಾಮಸ್ಥರ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಜನರೊಟ್ಟಿಗೆ ಸೇರಿ ಒಂದು ಪ್ರತಿಭಟನೆ ಮಾಡ್ತಕ್ಕಂಥದ್ದು. ಈ ಘಟನೆ ಇಷ್ಟು 3 ದಿವಸ ಕಳೆದ್ರೆ ಕೂಡ ಮಾಧ್ಯಮಗಳಲ್ಲಿ ಈಗಾಗಲೇ ಮಾಧ್ಯಮಗಳಲ್ಲಿ ಪ್ರಕಟಣೆ ಆಗಿದೆ, ಎಲೆಕ್ಟ್ರಿಕಲ್ ಮಾಧ್ಯಮಗಳಲ್ಲಿ ಕೂಡ ಪ್ರಸಾರ ಆಗಿದೆ. ಆದರೂ ಕೂಡ ತಾಲೂಕು ಆಡಳಿತ ಇವತ್ತು ಈ ಬಗ್ಗೆ ಎಚ್ಚರ ವಹಿಸಿಲ್ಲ. ಪೊಲೀಸ್ ಇಲಾಖೆ ಕೂಡ ಇವತ್ತು ಏನು ಮಾಡ್ತಾ ಇದೆ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಮಾಧ್ಯಮಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಶಾಂತಿಯುತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ಇವರು ಎಚ್ಚರ ತಗೋಬೇಕಾಗಿತ್ತು. ಆದರೆ ಇದುವರೆಗೂ ಆಗಿಲ್ಲ. ಆದರೂ ಕೂಡ ಈಗಲಾದರೂ ಕೂಡ ಏನಿವತ್ತು ನಾಡಿನ ಒಂದು ಜಲ ನೆಲ ಒಂದು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕನ್ನಡ ಪರ ಯಾರು ಮನೆಗೆ ಏನೋ ಮಾಡ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಈ ನಾಡಿನ ಒಂದು ಜಾಗವನ್ನ ಆ ಭೂಕಬಳಿಕೆ ಮಾಡಿರ್ತಕ್ಕಂಥ ಉಳಿಸ್ಲಿಕ್ಕಾಗಿ ಸೋಮವಾರ ಶಾಂತಿಯುತ ಒಂದು ಪ್ರತಿಭಟನೆಯನ್ನ ಅಲ್ಲಿ ಹಮ್ಮಿಕೊಳ್ತಾ ಆ ರಸ್ತೆಯಲ್ಲೇ ಕುಳಿತು ರಸ್ತೆನೇ ಅಡಿಗೆ ಮಾಡುವ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರ ಕೊಡ್ತಕ್ಕಂಥದ್ದು. ಯಾರು ಇವತ್ತು ಅವ್ರು ಮಾಡಿದ್ದಾರೆ ನಿಜವಾಗ್ಲೂ ಅದು ಶೋಷಣೆಯಾಗಿರ್ತಕ್ಕಂಥದ್ದು. ಆ ಮಾಡಿರ್ತಕ್ಕಂಥ ಘಟನೆ ಮುಂದೆ ಮರುಕಳಿಸ್ದಂಗೆ ದಯವಿಟ್ಟು ಅವ್ರು ಯಾರಿದ್ದಾರೆ ತೆಗೆದುಕೊಂಡು ಆ ಕಲ್ಲನ್ನ ಮತ್ತೆ ಎಲ್ಲಿತ್ತೋ ಅದನ್ನ ಆ ಬಾರ್ಡರ್ ಕಲ್ಲನ್ನ ಮತ್ತೆ ಅಲ್ಲಿಗೆ ಹಾಕತಕ್ಕಂಥ ಕೆಲಸ ಮಾಡಬೇಕು. ಮತ್ತೆ ಈ ನಾಡಿನ ಜನರಲ್ಲಿ ಇವತ್ತು ಏನಾಗಿದೆ ಕ್ಷಮಾಪಣೆ ಬಹಿರಂಗವಾಗಿ ಹೇಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ತೀರ್ಮಾನ ಏನ್ ಮಾಡ್ಕೊಂಡು ಸೋಮವಾರ ಒಂದು ಪ್ರತಿಭಟನೆಗೆ ಹಮ್ಮಿಕೊಂಡಿದ್ದೀವಿ.